ದಾವಣಗೆರೆಯಲ್ಲಿ ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆಯ ವತಿಯಿಂದ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಭೂ ಹಕ್ಕುದಾರರ ರಾಜ್ಯ ಸಂಚಾಲಕರಾದ ರೂಪಾ ನಾಯಕ್, ದಾವಣಗೆರೆ ಜಿಲ್ಲೆಯ ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆ ಅಧ್ಯಕ್ಷರಾದ ಮಂಜಪ್ಪ, ತಾಲೂಕು ಅಧ್ಯಕ್ಷರಾದ ಷಣ್ಮುಖ ನಾಯಕ್ ಹಾಗೂ ಗ್ರಾಮದ ಅರಣ್ಯ ಹಕ್ಕು ಸಮಿತಿಯ ಅಧ್ಯಕ್ಷರುಗಳು ಭಾಗವಹಿಸಿದ್ದರು. ದಾವಣಗೆರೆ ಜಿಲ್ಲೆಯ ಅಪಾರ ಜಿಲ್ಲಾಧಿಕಾರಿ ಶೀಲವತ್ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ರೂಪಾ ನಾಯ್ಕ, ಜಿಲ್ಲೆಯ ರೈತರು ತಮ್ಮ ಜಮೀನುಗಳನ್ನು ಸುಮಾರು 100ರಿಂದ 150 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದಾರೆ. ಆದರೆ ವಿನಾಕಾರಣ ಅಧಿಕಾರಿಗಳು ರೈತರಿಗೆ ತೊಂದರೆಯನ್ನ ನೀಡುತ್ತಿದ್ದಾರೆ. ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟರು. ಅವರು ಹಾಕಿರುವಂತಹ ಅರ್ಜಿಗಳನ್ನ ಸರಿಯಾದ ದಾಖಲೆ ಇಲ್ಲ ಎನ್ನುವ ಕಾರಣವನ್ನ ನೀಡಿ ರೈತರಿಗೆ ಕಿರುಕುಳವನ್ನ ನೀಡುತ್ತಿದ್ದಾರೆ ಎಂದು ಆಗ್ರಹಿಸಿದರು. ಅಧಿಕಾರಿಗಳು ಜಮೀನುಗಳನ್ನ ವಶಕ್ಕೆ ಪಡೆಯುವುದಾದರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಒತ್ತುವರಿ ಮಾಡಿಕೊಂಡು ಬಂದಿದ್ದಾರಲ್ಲ, ಅವರ ಹತ್ರ ಹೋಗಲಿ, ಉದ್ಯಮಿಗಳ ಹತ್ರ ಹೋಗಲಿ. ಅದು ಬಿಟ್ಟು ಈ ಸಣ್ಣ ಪುಟ್ಟ ಸಾಗುವಳಿ ಮಾಡಿಕೊಂಡು ಬಂದಿರುವ ರೈತರಿಗೆ ತೊಂದರೆಯನ್ನ ನೀಡುತ್ತಿದ್ದಾರೆ ಎಂದು ರೂಪಾ ನಾಯ್ಕ ಆರೋಪಿಸಿದರು. ದಾವಣಗೆರೆಯಲ್ಲಿ ಅರಣ್ಯ ಭೂಮಿ ಮತ್ತೆ ಬಗರುಕು ಭೂಮಿಗಾಗಿ ಸುಮಾರು 100 ವರ್ಷಗಳಿಂದ ಜಾತಕ ಪಕ್ಷಿಗೆ ರೈತರು ಕಾಯ್ತಿದ್ದಾರೆ ಭೂಮಿಯ ಹಕ್ಕಿಗಾಗಿ. ಇಲ್ಲಿ ನಮ್ಮ ಈ 6 ತಾಲೂಕಿನಲ್ಲಿ ಸುಮಾರು 7,500 ರೈತರು ಭೂಮಿಯಾಗಿ ಅರ್ಜಿಯನ್ನು ಹಾಕಿ ಅರಣ್ಯ ಭೂಮಿ ಮತ್ತು ಬಗರುಕುನಲ್ಲಿ ಫಾರ್ಮ್ ನಂಬರ್ 57, 53, 50 ಸಹ ಅರ್ಜಿಗಳನ್ನು ಹಾಕಿದ್ದಾರೆ. ಕೆಲವು ತಾಲೂಕಲ್ಲಿ ಅರ್ಜಿಗಳನ್ನು ವಿಲೇವಾರಿ ಮಾಡಿದ್ದಾರೆ ಬಗರುಕು ಭೂಮಿಯನ್ನು. ಹಾಗೆ ಅರಣ್ಯ ಹಕ್ಕಿನ ಅಡಿಯಲ್ಲಿ ಭಾಳಷ್ಟು ರೈತರು ಅರ್ಜಿಗಳನ್ನು ಹಾಕ್ಕೊಂಡು ಇದುವರೆಗೂ ಕಾಯ್ತಿದ್ದಾರೆ. ಈಗ ಸರ್ಕಾರದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಆಗಿರೋದ್ರಿಂದ ಅಲ್ಲಿ ಒಂದು ನಾಮಿನೇಟೆಡ್ ಮೆಂಬರ್ಗಳು ಇದರಲ್ಲಿ ಕಮಿಟಿಯ ಮೆಂಬರ್ ಆಗ್ತಾರೆ. ಈ ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಕಮಿಟಿ ಇದೆ. ಹಾಗೆಯೇ ಗ್ರಾಮ ಮಟ್ಟದಲ್ಲಿ ಗ್ರಾಮ ಅರಣ್ಯ ಹಕ್ಕು ಸಮಿತಿ ಅಂತ ಹೇಳ್ತೇವೆ. ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ, ವಿಭಾಗ ಮಟ್ಟದಲ್ಲಿ AC ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ, DC ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇದೆ. ನಾವು ಈಗ 25 ವರ್ಷಗಳಿಂದ 2005 ನಮಗೆ ಆಕ್ಟ್ ಬಂತು. 2005 ಮುಂಚಿನಿಂದಲೂ ನಾವು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೇವೆ. ಅರ್ಜಿಗಳನ್ನು ಎಲ್ಲ ಹಳ್ಳಿಗಳಲ್ಲಿ ಹಾಕಿದ್ದಾರೆ. ಇವತ್ತು ವಿಶೇಷವಾಗಿ ನಾವು ಯಾಕೆ ಬಂದಿದ್ದೀವಿ DC ಆಫೀಸಿಗೆ ಅಂತಂದರೆ, ಏನಿವತ್ತು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಒಂದು ಆದೇಶವನ್ನು ಮಾಡಿದ್ದಾರೆ. ಯಾರು ಸಮೀಕ್ಷೆಗಳಲ್ಲಿ ತಿರಸ್ಕೃತ ಅರ್ಜಿಗಳಿದ್ದಾವೆ ಅವುಗಳನ್ನು ಪರಿಶೀಲನೆ ಮಾಡಿ ಒಂದು ವರದಿ ಹಾಕಿ ಅಂತ. ಆದರೆ ಇವತ್ತು ನಮ್ಮ ಪಂಚಾಯತಿ PDOಗಳು ಅದರ ಆಕ್ಟನ್ನು ಅರ್ಥ ಮಾಡ್ಕೊಳ್ಳದೇ ಹಳ್ಳಿಗಳಿಗೆ ಹೋಗಿ ಜನರಿಗೆ ಜಾಗೃತಿ ಮೂಡಿಸಿದ್ದೇನೆ ಅಷ್ಟು ಅರ್ಜಿಗಳನ್ನು ತಿರಸ್ಕೃತ ಆಗಿದೆ ಅನ್ನೋಂಥ ವರದಿಯನ್ನು ನಾವು ಆಕ್ಟ್ ಪ್ರಕಾರ ಸೆಕ್ಷನ್ 13 ಪ್ರಕಾರ ನಮ್ಮ ಒಂದು ನಮೂನೆ 6 ಅನ್ನು ಕೊಡಬೇಕು. ನಮೂನೆ 1ರಲ್ಲಿ ಅದಾದ ಮೇಲೆ ನಾವು ಅದರ ಹಿರಿಯರ ಹೇಳಿಕೆ ಕೊಡಬೇಕು, ಗೆಜೆಟ್ ನೋಟಿಫಿಕೇಶನ್ ಕೊಡಬೇಕು. 3ನೇದು 2005 ಆಚೆ ನಾನ್ ಟ್ರೈಬಲ್ OTFTಗಳಿಗೆ 75 ವರ್ಷದ ದಾಖಲಾತಿಗಳನ್ನು ಕೊಡಬೇಕು ಅನ್ನೋದಿದೆ. ಆ ಎಲ್ಲ ದಾಖಲಾತಿಗಳನ್ನು ಎಲ್ಲ ಅರ್ಜಿಗಳಿಗೆ ನಾವು ಕೊಟ್ಟಿದ್ದೇವೆ. ಉದಾಹರಣೆ ನಮ್ಮ ಇಲ್ಲಿ ಒಂದು ಬುಕ್ಸ್ ಇದೆ, ಇದು ಒಬ್ಬ ರೈತರದ್ದು ಗುರುರಾಜ್ಪುರ ಒಬ್ಬ ರೈತನಿಗೆ ಇಷ್ಟು ಡಾಕ್ಯುಮೆಂಟನ್ನು ಕೊಟ್ಟಿದ್ದೇವೆ. ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಇದು ಅಧಿಕಾರಿಗಳಿಗೆ ಬಂದು ಸರ್ವೆ ಮಾಡಿ ರಿಪೋರ್ಟ್ನೆಲ್ಲ ಹಾಕಿದ್ದಾರೆ. ಆದರೂ ಇವತ್ತು ತನಕನೂ ಭೂಮಿ ಕೊಡಲಿಕ್ಕೆ ಆಗ್ತಾ ಇಲ್ಲ. ಮಾನದಂಡನೇ ಇಟ್ಕೊಂಡಿಲ್ಲ. ಆಗ್ತಾ ಇರುವಂಥ ಮಾನದಂಡನ ಬಳಸಿದ್ದೇ ಆದರೆ ನಮ್ಮೆಲ್ಲ ರೈತರಿಗೆ ಭೂಮಿ ಕೊಡಲಿಕ್ಕೆ ಅವಕಾಶ ಕೊಡ್ತಾರೆ. ಹಾಗಾಗಿ ನಮ್ಮ ಶಾಸಕರು, ಮಂತ್ರಿಗಳು, ಸರ್ಕಾರ ಇದರ ಬಗ್ಗೆ ಜಾಗೃತರಾಗಬೇಕು. ದಯಮಾಡಿ ರೈತರ ಪರವಾಗಿ ಬಂದು ನಿಲ್ಲಬೇಕು ಅನ್ನುವಂಥದ್ದು ನಾವು ಕೇಳ್ತಾ ಇದ್ದೇವೆ. ಈ ಕಮಿಟಿಯ ಜಿಲ್ಲಾ ಮಟ್ಟದ ಕಮಿಟಿ DCನೇ ಅಧ್ಯಕ್ಷ ಆಗಿರೋದ್ರಿಂದ ಇದನ್ನು ಕೂಲಂಕುಷವಾಗಿ ನೋಡಿ ಸೆಕ್ಷನ್ 13 ಪ್ರಕಾರ ಏನೆಲ್ಲ ದಾಖಲಾತಿ ಹಾಕಬೇಕು ಅನ್ನೋಂಥದ್ದನ್ನ ಅರ್ಥ ಮಾಡಿಸಿ ಅಧಿಕಾರಿಗಳಿಗೂ ಅರ್ಥ ಮಾಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಒಕ್ಕೂಟದಿಂದ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಮುಂದೆ ಏನೇನು ಕಾರ್ಯಕ್ರಮಗಳು ನೀವು ಮಾಡಬೇಕಂತ ಅವರು ಇನ್ನೊಂದು 8 ದಿನ ಟೈಮ್ ಕೊಟ್ಟಿದ್ದೇವೆ. 8 ದಿನ ಆಗಲಿಲ್ಲ ಬೃಹತ್ ಪ್ರತಿಭಟನೆಯನ್ನು ನಾವು ಜಿಲ್ಲಾ DC ಆಫೀಸ್ ಮುಂದೆನೇ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಮುಂದಿನ ಜವಾಬ್ದಾರಿಗಳಿಗೆ ಸರ್ಕಾರನೇ ಜವಾಬ್ದಾರಿ ಆಗುತ್ತೆ ಅನ್ನುವಂಥದ್ದು ನಾವು ಈ ಮೂಲಕ ನಿಮ್ಮ ಮೂಲಕ ಸರ್ಕಾರಕ್ಕೆ ಹೇಳ್ಕೊಡ್ತಾ ಇದ್ದೇವೆ. ನಾನು ಹೇಳ್ದಲ್ಲ, ಇಡೀ ಜಿಲ್ಲೆಯಲ್ಲಿ ನಾವೊಂದು 6,000 ರೈತರು ಅರ್ಜಿ ಹಾಕಿದ್ದಾರೆ. ಚನ್ನಗಿರಿ, ಹೊನ್ನಾಳಿಯಲ್ಲಿ ಮೇಜರ್ ಹಾಕಿರುವಂಥದ್ದು ಅರ್ಜಿಗಳಿದ್ದಾವೆ. ಉದಾಹರಣೆ ಅಜ್ಜಿಹಳ್ಳಿ ಇದ್ದಾವೆ, ಚನ್ನೇಶ್ವರ ಇದೆ, ಮಾಡಾಳ್ ಇದೆ, ವಡ್ನಾಳ್ ಇದೆ. ಈ ಎಲ್ಲ ಪಂಚಾಯತಿಗಳಿಂದ ಇವತ್ತು ಅರ್ಜಿಗಳು ಹಾಕಿದ್ದಾರೆ. ಆ ಅರ್ಜಿಗಳು ಅಲ್ಲೊಂದು ಕಮಿಟಿ ಇದೆ ಅಧ್ಯಕ್ಷರು, ಅದು ಕಾಜಿ ಜುಡಿಷಿಯಲ್ ಬಾಡಿ. ಆ ಕಮಿಟಿಗೆ ಹೇಳ್ದೇ PDOವನ್ನು ತೀರ್ಮಾನ ತಗೊಳ್ತಾರೆ. PDO ಇದ್ರ ಬಗ್ಗೆ ಯಾವ ಎಲ್ಲ ರೈತರು ಇವತ್ತು ಬಂದ್ದಾರೆ. ನಾವು ಒಂದು ಹಳ್ಳಿದ ಒಬ್ಬೊಬ್ಬರನ್ನು ಕರೆದಿದ್ದೀವಿ ಸಾಂಕೇತಿಕವಾಗಿ. ಆದರೆ ಇವತ್ತು ನಾವು ಕರೆದ್ರೆ 1000 ರೈತರು ಬರ್ತಾರೆ. ಬಟ್ ಇವತ್ತು ಸಾಂಕೇತಿಕವಾಗಿ ಒಬ್ಬೊಬ್ಬರು ರೈತರು ಕರೆದು DC ಅವರಿಗೆ ಮನವರಿಕೆ ಮಾಡಿಕೊಳ್ಳಿಕ್ಕೆ ಇವತ್ತು ಬಂದಿದ್ದೇವೆ. ಅಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳು, ಬೇರೆ ಬೇರೆ ಯೋಜನೆ ತಗೊಂಡಿರ್ಬೋದು. ಬಟ್ ಅದಕ್ಕಿಂತ ಪವರ್ ಅಂತ ಹೇಳಿದ್ರೆ ನಮ್ಮ ಅರಣ್ಯ ಇಲಾಖೆ ಭಾಳ ಮುಖ್ಯ ಆಗ್ತದೆ. ಭೂಮಿ ಪವರ್,
ಆ ಭೂಮಿ ಮತ್ತು ಅರಣ್ಯ ಹಕ್ಕು ಅದನ್ನೇ ಕೊಡಲಿಲ್ಲ ಅಂದರೆ ಒಬ್ಬ ರೈತ ಅಂತ ಹೇಳ್ಕೊಳ್ಳಿಕ್ಕೆ 1 ಎಕರೆ ಭೂಮಿ ಇದ್ರೆ ರೈತ ಅಂತಾರೆ, ಇಲ್ಲ ಅಂದರೆ ಕೂಲಿ ಕಾರ್ಮಿಕ ಅಂತಾರೆ. ಇವತ್ತು ನಾವು ಕೂಲಿ ಕಾರ್ಮಿಕರಾಗಿಯೇ ಸಾಯಬೇಕಾ ಅನ್ನೋಂಥದ್ದು ನಮ್ಮ ದೊಡ್ಡ ದುರಂತ ನಮಗೆ. ಹಾಗಾಗಿ ನಾವು ಇದೇ ದೇಶದಲ್ಲಿ ಹುಟ್ಟಿದ್ದೇವೆ, ಇದೇ ಊರಲ್ಲಿ ಹುಟ್ಟಿದ್ದೇವೆ, ಇದೇ ಊರಲ್ಲಿ 100 ವರ್ಷ ಇದ್ದೇವೆ. ನಮಗೆ ಭೂಮಿ ಹಕ್ಕು ಕೊಡಲಿಲ್ಲ ಅಂತಂದರೆ ಕಂಪನಿಗಳು ಕೊಡ್ತಾರೆ. ವರದಿ ಷಣ್ಮುಖ ನಾಯಕ್, ವಿಸ್ಮಯ ನ್ಯೂಸ್, ದಾವಣಗೆರೆ.